ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ. ನೀವೆಲ್ಲ ಹೇಗಿದ್ದೀರಾ? ಚಳಿಗಾಲ ಶುರುವಾಗ್ತಾ ಇದೆ. ಸೊ ಎಲ್ಲರೂ ಬೆಚ್ಚಗಿರೋದಕ್ಕೆ ಟ್ರೈ ಮಾಡಿ. ಆದಷ್ಟು ಮಕ್ಳುಗಳನ್ನೆಲ್ಲ ಬೆಚ್ಚಗಿಡಿ. ಈ ವೆದರು ಸ್ವಲ್ಪ ಸರಿ ಇರಲ್ಲ. ಶೀತ ಆಗ್ಬೋದು, ಕೆಮ್ಮು ಆಗ್ಬೋದು, ಎಲ್ಲ ಥರದ ಕಾಯಿಲೆಗಳು ಆಗುತ್ತೆ. ಹಾಗೂ ನಮಗೂ ಅಷ್ಟೇ ಹಾಗೆ ಆಗುತ್ತೆ. ನಾವು ಸ್ವಲ್ಪ ಬೆಚ್ಚಗಿರಬೇಕು. ಗಿಳಿ ಕಾಟನ ತಡೆಯೋಕ್ಕಾಗ್ದಲೇ ನಮ್ಮನೇಲಿ ಗಿಡಕ್ಕೆ ಬರ್ಡ್ ನೆಟ್ ಹೆಂಗೆ ಹಾಕಿದ್ದಾರೆ ನೋಡಿ. ಅದೇ ಹೇಳ್ತಿದ್ದೆ, ಮುಂದಿನ ವರ್ಷ ಸುಮ್ಮನೆ ಬರ್ಡ್ ನೆಟ್ ಹಾಕಿಸ್ಬಿಡೋಣ ಬಿಡಿ ಅಂತ. ಒಂದು ಕಾಯಿನೂ ಬಿಡ್ತಿಲ್ಲ, ಹಂಗೆ ತಿಂತಿದ್ದಾವೆ. ಉಳಿದವು ನಾವು ತಿನ್ನೋದಾಗಿದೆ, ಏನೂ ಮಾಡೋಂಗಿಲ್ಲ. ಭೂಮಿ ತಾಯಿ ಅಕ್ಕಿ ಪಕ್ಷಿಗಳು ತಿಂದು ಉಳಿದಿದ್ದಷ್ಟೇ ನಾವು ಪಡ್ಕೊಳ್ಬೇಕು. ಹಾಗೆ ಇವತ್ತು ನಮ್ಮೂರ ಗುಡ್ಡ ಕಂಪ್ಲೀಟ್ ಇಬ್ನಿಯಿಂದ ತುಂಬೋಗ್ಬಿಟ್ಟಿತ್ತು. ನಾವು ಇದನ್ನೆಲ್ಲ ಕವಳ ಬಿದ್ದಿರೋದು ಅಂತ ಅಂತೀವಿ. ಯಾರೆಲ್ಲ ಹಂಗಂತ ಅಂತೀರಾ ಕಮೆಂಟ್ ಮಾಡಿ. ಹಾಗೆ ಈ ಚಳಿಗೂ ಈ ವೆದರ್ಗೂ ಸ್ವಲ್ಪ ಬಿಸಿ ಬಿಸಿಯಾಗಿ ಉಪ್ಪಿಟ್ಟು ಮಾಡೋಣ ಅಂತ ರವೆನ ಹುರಿತಾ ಇದ್ದೀನಿ. ಸದ್ಯಕ್ಕೆ ಈರುಳ್ಳಿ ಕಟ್ ಮಾಡೋದಿದೆ. ಈ ಈರುಳ್ಳಿ ಕಟ್ ಮಾಡೋದಕ್ಕೆ ಯಾರನ್ನಾದ್ರೂ ಕೆಲಸದವ್ರನ್ನ ಇಟ್ಕೊಳ್ಬೇಕು. ಅಮೃತನಾನೇ ಕುಡಿ ಫಸ್ಟು, ಅಲ್ಲಿ ಇಟ್ಕೊಡ್ತೀನಿ. ಹಾಗೆ ಅಪ್ಪಾಜಿಗೆ ಕಾಲು ನೋವು ಅಂತ ನಾನು ಡೈಲಿ ಇವಾಗ ಒಂದು ವಾರದಿಂದ ಅಮೃತವನ್ನೇ ಕೊಡ್ತಾ ಇದ್ದೀನಿ. ಪರವಾಗಿಲ್ಲ ಅಂತ ಹೇಳಿದ್ದಾರೆ. ಉಪ್ಪಿಟ್ಟು ಇಲ್ಲಿ ರೆಡಿ ಆಗ್ತಾ ಇತ್ತು. ಬೇಗ ಮಾಡ್ತಾ ಇದ್ದೆ. ಅವರು ಅಂಗಡಿಗೆ ಹೋದ್ರೆ ಆಮೇಲೆ ತಿಂಡಿ ತಿಂದು ಹೋಗಲ್ಲ, ಲೇಟ್ ಆಗಿಬಿಡುತ್ತೆ ಅಂತ ಬೇಗ ಮಾಡ್ತಿದ್ದೆ. ಸಿಂಪಲ್ ಆಗಿ ರುಚಿಯಾದ ಉಪ್ಪಿಟ್ಟು ರೆಡಿ ಆಯಿತು. ಉಪ್ಪಿಟ್ಟು ಎಲ್ಲರ ಮನೆಯಲ್ಲೂ ವಾರದಲ್ಲಿ 3 ದಿನ ಇದ್ದೇ ಇರುತ್ತೆ. ನಮ್ಮ ಮನೆಯಲ್ಲೂ ಅಷ್ಟೇ. ಬೀರು ಬಟ್ಟೆನೆಲ್ಲ ಮಡಿಚಿಡಬೇಕು. ಹೇಗಾಗಿದ್ದಾವೆ ನೋಡಿ ಎಲ್ಲ. ಹಬ್ಬದಿಂದ ಈ ಕಡೆಗೆಲ್ಲ ಹಿಂಗೆ ಮಾಡಿರೋದು. ಎಷ್ಟೇ ನೀಟಾಗಿ ಜೋಡಿಸಿಟ್ಟಿದ್ರು ಎಲ್ಲ ಕಿತ್ತಾಕ್ತೀವಿ. ನಾನು ಹಾಗೇನೆ, ಇನ್ನು ಎಲ್ಲರ ಮೇಲೂ ದೂರದಲ್ಲ. ಈಗೆಲ್ಲ ಇವನ್ನೆಲ್ಲ ನೀಟಾಗಿ ಇವೆಲ್ಲ ತರಿಸ್ತೆ ನೀಟಾಗಿ ಇರ್ತವೆ ಅಂತ. ಬಟ್ ಏನು ತರಿಸಿದ್ರು ಹಾಗೇನೆ, ಅರ್ಜೆಂಟಿಗೆ ಎಲ್ಲೆಲ್ಲಿ ಏನೇನು ಇಟ್ಟಿರ್ತೀವಿ ಎಲ್ಲ ಮರ್ತೋಗ್ಬಿಟ್ಟಿರ್ತೀವಿ. ಎಲ್ಲ ಹುಡುಕ್ಬಿಡೋದೆ. ಹಾಗೆ ನನ್ನ ಡ್ರೆಸ್ಗಳೆಲ್ಲ ಎಲ್ಲೆಲ್ಲಿ ಹೋಗಿದ್ದಾವೆ ಅನ್ನೋದೇ ಗೊತ್ತಿಲ್ಲ ನೋಡಿ. ಇಲ್ಲೂ ಅಷ್ಟು ಬಿದ್ದಿದ್ದಾವೆ. ಈಗ ಇದೆಲ್ಲ ನೀಟಾಗಿ ಕ್ಲೀನ್ ಮಾಡಬೇಕು. ನೋಡಿ, ಹಬ್ಬದಲ್ಲಿ ತಂದಿರೋ ಡ್ರೆಸ್ಸು ಇಟ್ಕೊಂಡೇ ಇಲ್ಲ, ಹೆಂಗೆ ಎಸ್ತಿದ್ದೀನಿ ಅಂತ. ಇದು ಇಟ್ಟಿದ ಹತ್ರನೇ ಇದಾಗೋಗ್ಬಿಟ್ಟಿದೆ. ಟ್ರೈನೇ ಮಾಡಿಲ್ಲ ಇಟ್ಕೊಂಡು ಹೆಂಗೆ ಕಾಣಿಸ್ತೀನಿ ಅಂತಲೂ. ಅಯ್ಯಪ್ಪ, ಇದಕ್ಕೆ ಎಷ್ಟೊಂದು ದುಡ್ಡು ಕೊಟ್ಟು ತಂದಿದ್ದೀನಿ ಗೊತ್ತಾ. ನನ್ನ ತಂಗಿಗೆ ತಂದಿದ್ದು ಇದನ್ನು. ನಾನು ಅವಳಿಗೆ ಹಬ್ಬಕ್ಕೋಸ್ಕರ ಅಂತ ಬೆಂಗಳೂರಿಗೆ ಹೋಗಿದ್ನಲ್ಲ, ಅವಾಗ ತಂದಿದ್ದು. ಬಟ್ ಅವಳು ಬೇಡ ಅಂತ ಬಿಟ್ಟಿದ್ದಾಳೆ ನೋಡಿ. ಚೆನ್ನಾಗಿಲ್ವಂತೆ. ಚೆನ್ನಾಗಿಲ್ವಾ ಹೇಳಿ? ಎಷ್ಟು ಚೆನ್ನಾಗಿದೆ ಡ್ರೆಸ್ಸು, ಕಲರ್ ಎಷ್ಟು ಚೆನ್ನಾಗಿದೆ. ಅವಳಿಗೆ ಬೇಡ ಅಂತ ಬಿಟ್ಟಿದ್ದಾಳೆ. ಅದಕ್ಕೆ ನಾನೇ ರೆಡಿ ಮಾಡಿಸ್ಕೊಂಡಿದ್ದೀನಿ. ಇಟ್ಕೊಂಡಾದ್ಮೇಲೆ ಹೇಳ್ತಾಳೆ ಚೆನ್ನಾಗಿ ಕಾಣಿಸ್ತಿದೆ ಅಂತ. ಅವಾಗ ಇರೋದು ಅವಳಿಗೆ. ಸುನಿ ತಿಳ್ಕೊಳೆ. ಓಕೆ, ಈಗೆಲ್ಲ ಬಟ್ಟೆನೆಲ್ಲ ನೀಟಾಗೆಲ್ಲ ರೆಡಿ ಮಾಡಿದ ಮೇಲೆ ನಿಮಗೆ ಸಿಗ್ತೀನಿ, ಆಯಿತಾ? ಹಾಗೆ ಸ್ವಲ್ಪ ಕೆನೆನೆಲ್ಲ ಎತ್ತಿಟ್ಟಿದ್ದೆ, ಒಂದು ವಾರದ್ದಿತ್ತು. ಅದನ್ನು ಮಿಕ್ಸಿಗೆ ಹಾಕಿ ಕಡ್ಕೊಳ್ತಾ ಇದ್ದೆ. ನಾನು ವಾರಕ್ಕೊಂದು ಸರ್ತಿ ಕೆನೆನ ಕಡ್ಕೊಳ್ತೀನಿ. ನಾನು ಮಿಕ್ಸಿಗೆ ಹಾಕೋದು ಯಾವುದೇ ಮಿಷಿನೆಲ್ಲ ಏನಿಲ್ಲ. ನಮ್ಮ ಮನೆಗೆ ಇದು ಒಂದು ವಾರಕ್ಕೆ ಕರೆಕ್ಟ್ ಆಗುತ್ತೆ. ಒಂದು ವಾರ ಅಥವಾ 15 ದಿನ ತುಪ್ಪ ಮಾಡಿದ್ರೆ ತಿನ್ಬೋದು.
ಹಾಗೆ ರೈಸಿಗೆ ಇಟ್ಟಿದ್ದೆ. ಆ ಟೈಮಲ್ಲಿ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದೇನಕ್ಕೆ ಅಂತ ನಾನು ಬೆಣ್ಣೆನ ಮಾಡ್ಕೊಳ್ತಿದ್ದೆ. ಅಂಗಡಿಗೆ ಹೋಗಬೇಕಿತ್ತು, ಹಾಗಾಗಿ ಎಲ್ಲ ಕೆಲಸನೂ ಅರ್ಧಕ್ಕೆ ಬಿಟ್ಟು ರೈಸ್ ಮಾಡೊಂದಿಟ್ಟೋದ್ರೆ ಮತ್ತೆ ಬಂದು ಸಾಂಬಾರು ಮಾಡೋಕ್ಕೆ ಸರಿಯಾಗುತ್ತೆ, ಇಲ್ಲ ಸಾಂಬಾರಿತ್ತು ಅದು ಸರಿಯಾಗುತ್ತೆ ಅಂತ ಆ ಟೈಮಲ್ಲಿ ಬೆಣ್ಣೆ ಇತ್ತಲ್ಲ, ಹಾಗಾಗಿ ತೆಗೆದಿಟ್ಟು ಹೋಗ್ಬಿಡೋಣ, ಇದು ಒಂದು ಕೆಲಸ ಮುಗೀಲಿ ಅಂತ ಇಲ್ಲಿ ಬೆಣ್ಣೆ ತೆಗಿತಾ ಇದ್ದೆ. ನಾನು ನಿಮಗೆ ತುಪ್ಪ ಕಾಸೋ ರೆಸಿಪಿನ ಹಾಕಿದ್ದೀನಿ, ಹಾಗೆ ತುಪ್ಪದ ಪುಡಿ ರೆಸಿಪಿನೂ ಹಾಕಿದ್ದೀನಿ. ನೀವು ಹೋಗಿ ನನ್ನ ಚಾನಲಲ್ಲಿ ಚೆಕ್ ಮಾಡ್ಬೋದು. ಹಾಗೆ ಅಪ್ಪಾಜಿ ಸ್ವಲ್ಪ ಟೀ ಮಾಡಿಕೊಡು ಅಂತಂದರು, ಹಾಗಾಗಿ ಅವ್ರಿಗೆ ಟೀ ಮಾಡಿಕೊಟ್ಟೆ. ನಾನು ಕಾಫಿ ಟೀನೆಲ್ಲ ಫುಲ್ ಕಂಟ್ರೋಲ್ ಮಾಡಿದ್ದೀನಿ. ಟೀ ನೋಡ್ತಿದ್ದಂಗೆ ಕುಡಿಬೇಕು ಅಂತ ಅನಿಸುತ್ತೆ, ಬಟ್ ಫುಲ್ ಸ್ಟ್ರಿಕ್ಟಾಗಿದ್ದೀನಿ, ಕುಡಿದಿಲ್ಲ, ಅವಾಯ್ಡ್ ಮಾಡಿದ್ದೀನಿ. ಕೊಟ್ಟಿದ್ದು ಅಪ್ಪಾಜಿ ಮನೆ ಹತ್ರ ಬಂದು ಸ್ವಲ್ಪ ಜೋಳಕ್ಕೆ ಶುಂಠಿಗೆಲ್ಲ ನೀರು ಹೊಡಿಬೇಕು, ಬಿಸಿಲು ತುಂಬ ಬಿಸಿಲಿದೆ, ಹಾಗಾಗಿ ನೀರು ಹೊಡಿಬೇಕು ಅಂತ ಅವ್ರ ಮನೆ ಹತ್ರ ಬಂದರು. ಅರ್ಧ ಕೆಲಸ ಎಲ್ಲ ಬಿಟ್ಟು ಹಂಗೆ ಓಡ್ ಬಂದೆ ಅಂಗಡಿ ಹತ್ರ. ಬಟ್ಟೆ ಬೇರೆ ಫೋಲ್ಡ್ ಮಾಡೋಣ ಅಂತ ಬೀರುಲೆಲ್ಲ ತೆಗ್ದಾಕಿದ್ದೆ, ಅದನ್ನು ಹಾಗೆ ಬಿಟ್ಟು ಬಂದಿದ್ದೀನಿ. ಈಗ ಕಾಳು ತಗೊಬಂದೆ, ಸುಲಿತಾ ಇದ್ದೆ, ಅವನು ಎತ್ಕೊಬಂದಿದ್ದೀನಿ, ಇಲ್ಲೇ ಸುಲ್ಕೊಂಡು ಹೋದ್ರಾಗುತ್ತೆ ಅಂತ. ಸಾಂಬಾರು ರಾತ್ರಿಗೆ ಮಾಡ್ತೀನಿ, ಇದೇ ಸ್ವಲ್ಪ ಸಾಂಬಾರು ಅದೇ. ಈ ಕಾಳನ್ನ ಸುಲಿದು ಕೈ ಬೆರಳೆಲ್ಲ ನೋವಾಯಿತು. ಎಷ್ಟು ಟೈಮ್ ಹಿಡೀತು ಅಂತಂದರೆ ಸಾಂಬಾರೇ ಇನ್ನೊಂದಿನ ಊಟ ಮಾಡಬಾರ್ದು ಅನ್ನಿಸ್ಬಿಡ್ತು, ಅಷ್ಟು ಬೇಜಾರಾಗೋಯ್ತು ನನಗೆ ಈ ಕಾಳು ಸುಲಿದು. ಅಷ್ಟರಲ್ಲಿ ನನ್ನ ಫ್ರೆಂಡು ಬಂದಳು, ಅವಳು ಸ್ವಲ್ಪ ಸುಲ್ಕೊಟ್ಲು, ಹೆಂಗೋ ಮುಗೀತು. ಹಾಗೆ ಅಪ್ಪಾಜಿ ಬಂದರು ಅಂಗಡಿ ಹತ್ರ. ಹಾಗೆ ನಾನು ನನ್ನ ಫ್ರೆಂಡು ಆಂಟಿರ ಮನೆಗೆ ಬಂದ್ವಿ. ಅಲ್ಲಿ ಸ್ವಲ್ಪ ಹೊತ್ತು ಇದ್ದೋಗೋಣ ಅಂತ. ನನ್ನ ಫ್ರೆಂಡ್ ಇನ್ನೊಬ್ಳು ಇರಲಿಲ್ಲ, ಅವಳು ಬೆಂಗಳೂರಿಗೆ ಹೋಗಿದ್ದಾಳೆ, ಅವಳು ವರ್ಕ್ ಫ್ರಮ್ ಹೋಮ್ ಮುಗೀತು, ಹಾಗಾಗಿ ಕಾಫಿ ಸಿಕ್ಕಿದ್ದಾರೆ ಅಂತ ಅವಳು ಹೋಗಿದ್ದಾಳೆ, ಅವಳಿಲ್ಲ. ಈ ಟೈಮಲ್ಲಿ ಅವಳನ್ನು ತುಂಬ ಮಿಸ್ ಮಾಡ್ಕೊಳ್ತಿದ್ವು. 3 ಜನ ಇದ್ದಿದ್ರೆ ಚೆನ್ನಾಗಿರ್ತಿತ್ತು, ಕೂತ್ಕೊಂಡು ಹರಟೆ ಹೊಡಿತಿದ್ವಿ. ಹಾಗೆ ಅಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಹಾಯ್ ಗುಡ್ ಈವ್ನಿಂಗ್. ಅಮ್ಮ ಹಾಯ್ ಮಾಡೋಣ. ಇವತ್ತು ಅಮ್ಮ ಅದೇ ನಾನು ಮಧ್ಯಾಹ್ನ ಕಾಳು ಸುಲಿದಿದ್ನಲ್ಲ, ಅದರಲ್ಲಿ ಉಪ್ಸಾರು ಮಾಡ್ತಿದ್ದಾರೆ. ಅದರ ರೆಸಿಪಿನ ನಮ್ಮ ಅಮ್ಮನ ಕೈಲೇ ಹೇಳಿಸ್ತೀನಿ ಬನ್ನಿ. ನಾನು ಈ ರೆಸಿಪಿನ ಸಪ್ರೇಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ, ಈ ಉಪ್ಸಾರು. ಹಾಗೆ ನಮ್ಮ ಅಪ್ಪಾಜಿಗೆ ಈ ಉಪ್ಸಾರು ಅಂದರೆ ತುಂಬ ಇಷ್ಟ, ಹಾಗಾಗಿ ಮಾಡ್ತಿದ್ವಿ. ನಾನು ಮಾಡೋದಕ್ಕಿಂತ ಈ ಸಾಂಬಾರನ್ನ ನಮ್ಮಮ್ಮ ಚೆನ್ನಾಗಿ ಮಾಡ್ತಾರೆ. ನನಗಿದು ಅಷ್ಟು ಬರಲ್ಲ, ಅದು ಹುಳಿ ಎಲ್ಲ ಮೆಣಸಿನ್ಕಾಯಿ ಎಲ್ಲ ಹದವಾಗಿ ಹಾಕೋದಕ್ಕೆ ನನಗೆ ಬರಲ್ಲ, ಹಾಗಾಗಿ ಅವರು ಮಾಡ್ತಾರೆ. ಸ್ವಲ್ಪ ಕಾಳಿತ್ತು, ಅದನ್ನು ಒಗ್ಗರಣೆ ಮಾಡ್ತಾ ಇದ್ದೆ. ಈ ಹಸಿ ಕಾಳನ್ನ ನೋಡ್ತಿದ್ರೆ ಬಾಯಲ್ಲಿ ನೀರು ಬರ್ತಿದ್ದಾವೆ, ಅಷ್ಟು ಚೆನ್ನಾಗಿತ್ತು ಕಾಳು. ಬಾ ಇದು ಫ್ರೆಂಡ್ಸ್ ಅಂತ ಅನ್ನೋದು. ಏನು ನಿನ್ ಬೀರಿಗೆ ಇಟ್ಕಂತೀಯ? ಯಾರು ಕೊಟ್ಟಿದ್ದು?
ಇಲ್ಲಿ ನೋಡಿ ಫ್ರೆಂಡ್ಸ್, ಅದು ಹೆಂಗ್ ಊಟ ಮಾಡ್ತಾನೆ. ಕಾಳೆಲ್ಲ ಮುದ್ದೆ ಊಟ ಮಾಡ್ಬೇಕು. ಯಾಕೆ ಬರ್ಬೇಕು ಹೇಳು? ವಾಷಿಂಗ್ ಮಿಷಿನ್ ತಂದು ಎಷ್ಟು ದಿನ ತಣಿಯ? 3-4 ತಿಂಗಳಾದ್ಮೇಲೆ ಇವಾಗ ಇನಾಗ್ರೇಷನ್ ನಡೀತೈತೆ. ಚೆನ್ನಾಗಿ ಮಾಡಿದ್ದಾನೆ. ಓ, ಈ ಥರ ಮಾಡಿದಾನಾ? ಇವಾಗ ನನ್ನ ಕೈಲೇ ಇನಾಗ್ರೇಷನ್, ಅದಕ್ಕೆ ನಮ್ಮ ಅಣ್ಣ ಕರ್ಕೊಬಂದಾನೆ. ಯಾಕಮ್ಮ ಬಟ್ಟೆ ಎಲ್ಲ ಈಗ ಮಾತಾಡಿಲ್ಲ ಅಂದ್ರೆ ಸರಿ. ಬಟ್ಟೆ ಕೊಳೆ ಇದ್ರೆ ಸ್ವಲ್ಪ ಜಾಸ್ತಿ ಹಾಕು, ಇಲ್ಲ ಅಂತಂದ್ರೆ ಸಾಕು. ಒಂದು ಚಮಚ ಕೊಟ್ಟು ಕಳಿಸ್ತೀನಿ, ಅದರಲ್ಲಿ ಹಾಕು. ನೋಡಿ, ಇಷ್ಟ ಹಾಕು, ಸ್ವಲ್ಪ ಇಷ್ಟ ಹಾಕ್ಬಿಟ್ಟು ಮುಚ್ಚು. ಹಿಂಗೆ ಮುಚ್ಬಿಟ್ಟು ಅಲ್ಲಿ ಆನ್ ಮಾಡ್ಕೊಂಡು ಬಾ, ಇದು ಹೇಳ್ಕೊಡ್ತೀನಿ. ಇದೊತ್ತು ಫಸ್ಟ್ ಇದೊತ್ಬಿಟ್ಟು ಅಣೆ ನೀನ್ ನೋಡ್ಕೊಬರ. ನಿನಗೆ ನಾರ್ಮಲ್ ಅಂದ್ರೆ ಇದನ್ನ ಸ್ಟಾರ್ಟ್ ಮಾಡೋದಷ್ಟೇ. ಇದೊತ್ತಿದ್ರೆ ಅದೇ ತೊಳ್ಕೊಳ್ಳುತ್ತೆ. ನಿನಗೆ ಜಾಸ್ತಿ ಬೇಕು ಅಂದ್ರೆ 2 ಕಿಟ್ಟು, ಇಲ್ಲಿ 2 ಬರ್ಬೇಕು. 2ನೇದು ಒತ್ತಿದ ಇದೊತ್ತಿರ 2 ಬರುತ್ತಾ? ಇದೊತ್ತಿರ 2 ಬರುತ್ತೆ. ಇದೆ 2. ಅದೇ ಜಾಸ್ತಿ ಅಂದ್ರೆ ಜಾಸ್ತಿ ಕೊಳೆ ಇರ್ತಾವಲ್ಲ ಅವು. 2 ಹೊತ್ತಿರೆ ಜಾಸ್ತಿ ಕೊಳೆ ಇರೋವು. 3 ಹೊತ್ತಿರೆ ಇನ್ನೂ ಜಾಸ್ತಿ ಕೊಳೆ ಇರೋವು. 4 ಹೊತ್ತಿರೆ ಬಿಳಿ ಬಟ್ಟೆಗಳಿಗೆ, ಅಂದ್ರೆ ಜಾಸ್ತಿ ಟೈಮ್ ತಗೊಂಡು ತೊಳೆಯುತ್ತೆ. ನಮಗೆ ಸಾಕು 2 ಇಡು. ಯಾವ ಬಟ್ಟೆಗಾದ್ರೂ ಆಗಲಿ 2 ಇಡು. 2 ಇಟ್ಬಿಟ್ಟು ಆನ್ ಮಾಡು. ಇಷ್ಟೇ. ಆಫ್ ಆಗುತ್ತಾ? ಆಫ್ ಆಗುತ್ತೆ. ತಗೊಳ್ಳು, ತಡಿ. ಬೇಡ, ಏನು ಮುಟ್ಕೊಂಡು ಆನ್ ಮಾಡಿದ್ಯಾ? ಬಟ್ಟೆನ ಅರ್ಧ ಮಡಚಿ ಎಲ್ಲ ಹಂಗೆ ಬಿಟ್ಟೋಗಿದ್ದೆ. ಇವಾಗೆಲ್ಲ ಮತ್ತೆ ನೀಟಾಗಿ ಮಡಚಿಟ್ಟು ಹೋಗ್ತಿದ್ದೀನಿ. ನಮ್ಮ ಅಪ್ಪಾಜಿ ಹೊರಗಡೆ ಇದ್ರಂತೆ. ನಾನು ಬಟ್ಟೆ ಎಲ್ಲ ತೆಗ್ದಾಕಿರೋದು ನೋಡಿಲ್ಲ. ಅವ್ರು ನೋಡಿ ಎದ್ರುಕೊಂಡು ನನಗೆ ಫೋನ್ ಮಾಡಿದ್ದಾರೆ, ಯಾರೋ ಬಟ್ಟೆನೆಲ್ಲ ತೆಗ್ದಿದ್ದಾರೆ ಬೀರಿಂದ ಅಂತ. ಅವಾಗ ಹೇಳಿದೆ, ನಾನೇ ಕಣಪ್ಪ ಅಂತ. ನನಗೆ ನಗು ಬಂದ್ಬಿಡ್ತು. ಬೆಳಿಗ್ಗೆ ಬೀರುಲಿ ಬಟ್ಟೆ ಮಡ್ಚೋಕ್ಕೆ ಶುರು ಮಾಡಿದಳು. ಈಗ ನನಗೆ ಟೈಮ್ ಫ್ರೀ ಆಗಿದ್ದು, ಹಾಗಾಗಿ ಇವಾಗ ಎಲ್ಲ ನೀಟಾಗಿ ಮಡಚಿಟ್ಟಿದೆ. ಹಾಗೆ ವಿಡಿಯೋ ಕೂಡ ಎಂಡ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ.